ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾನು ನಂಬಿದ್ದೇನೆ ದೇವರು ನಿಮ್ಮೆಲ್ಲರನ್ನ ಅದ್ಭುತವಾಗಿ ಆರೋಗ್ಯಕರವಾಗಿ ಇಟ್ಟಿದ್ದಾರೆ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ನಾನು ದೃಢವಾಗಿ ನಂಬುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗೋಣ. ಕೀರ್ತನೆಗಳು 91 ಅದರ 10ನೇ ವಾಕ್ಯ. ಸ್ಯಾಮ್ಸ್ 91 ವರ್ಸ್ 10. ವಾಕ್ಯ ಈ ರೀತಿಯಾಗಿರುತ್ತದೆ: ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ ಎಂಬುದಾಗಿ ದೇವರು ಬಹಳ ಅದ್ಭುತವಾಗಿ ಇವತ್ತು ನಿನ್ನೊಟ್ಟಿಗೆ ಮಾತನಾಡೋದಕ್ಕಾಗಿದ್ದಾರೆ. ಅನೇಕ ಸಾರಿ ಜನರು ನಿನಗೆ ಕೇಡು ಬಯಸ್ತಾ ಇರ್ತಾರೆ. ಸೊ ಅನೇಕ ಆ, ಶತ್ರುಗಳು ನಿನಗೆ ಕೇಡು ಬಯಸ್ತಾ ಇರ್ತಾರೆ. ಅನೇಕ ಸಾರಿ ಸೈತಾನ ನಿನಗೆ ಕೇಡು ಬಯಸ್ತಾ ಇರ್ತಾನೆ. ಏನಾದರೂ ಒಂದು ಕೇಡು ಆಗಲಿ, ಈ ಕುಟುಂಬಕ್ಕೆ ಆಗಲಿ, ಇವನ ಜೀವನಕ್ಕೆ ಆಗಲಿ ಎಂಬುದಾಗಿ ಅನೇಕ ಸಾರಿ ಜನರು ಜನಾಂಗಗಳು ಏನು ಮಾಡ್ತಾ ಇರ್ತಾರೆ, ಕೇಡನ್ನು ಬಯಸ್ತಾರೆ. ಅಂತ ಹೇಳಿದ್ರೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ. ಸೊ ಕೆಟ್ಟದನ್ನು ಬಯಸಿ ಕೆಟ್ಟದ ಶಾಪಗಳನ್ನು ಹಾಕುತ್ತಾ ಇರ್ತಾರೆ. ಆದರೆ ಯಾರೆಲ್ಲ ಯೇಸು ಸ್ವಾಮಿನ ನಂಬುತ್ತಾರೋ, ಯಾರೆಲ್ಲ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುತ್ತಾರೋ, ಅವರ ಜೀವನಗಳಿಗೆ, ಅವರ ಬಾಳಿಗೆ, ಅವರ ಕುಟುಂಬಕ್ಕೆ ಯಾವ ಕೇಡು ಸಂಭವಿಸುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಯಾವ ಉಪದ್ರವವೂ ನಿನ್ನ ಗುಡಾರದ ಸಮೀಪಕ್ಕೆ ಹೋಗಬಾರದು. ಮನುಷ್ಯನ ಯಾವ ಕುತಂತ್ರಗಳು ನಿನ್ನ ಮನೆಯ ಹತ್ರ, ನಿನ್ನ ಕುಟುಂಬದ ಹತ್ರ, ನಿನ್ನ ಸಂಸಾರದ ಹತ್ರ, ನಿನ್ನ ಆಶೀರ್ವಾದದ ಹತ್ರ ಬಂದು ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿಮ್ಮ ಕುಟುಂಬವನ್ನು ಹಾಳು ಮಾಡುವುದಕ್ಕೆ, ಅಥವಾ ನಿಮ್ಮ ದುಡಿಮೆ, ನಿಮ್ಮ ಆದಾಯಗಳನ್ನು ಹಾಳು ಮಾಡುವುದಕ್ಕೆ, ನಿಮ್ಮ ಭವಿಷ್ಯತ್ತುಗಳನ್ನು ಹಾಳು ಮಾಡುವುದಕ್ಕೆ ದೇವರು ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ದೇವರ ಮಕ್ಕಳೇ, ಅದ್ಭುತವಾಗಿರುವಂಥ ದೇವರ ಸನ್ನಿಧಾನದಲ್ಲಿ ಈ ವಾಕ್ಯವನ್ನು ನೀನು ನಂಬುವುದಕ್ಕೆ ಸಾಧ್ಯ ಇದೆಯಾ? ಹೌದು, ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ. ಒಂದು ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು, ಒಂದು ನೀನು ಆಸೆಯಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಅಯ್ಯೋ, ನನಗೇನಾದರೂ ಆಗ್ಬಿಡುತ್ತೇನೋ, ನನಗೇನಾದರೂ ಸಂಭವಿಸಿ ಬಿಡುತ್ತೇನೋ, ನನ್ನ ಕುಟುಂಬಕ್ಕೆ ಏನಾದರೂ ಆಗ್ಬಿಡುತ್ತೇನೋ, ಜೀವನಕ್ಕೆ ಏನಾದರೂ ಆಗ್ಬಿಡುತ್ತೇನೋ ಅಂಥೇಳಿ ಒಂದು ವೇಳೆ ನೀನು ಯೋಚಿಸಿ ಕಳವಳಗಳಲ್ಲಿ, ಚಿಂತೆಗಳಲ್ಲಿ, ದುಃಖಗಳಲ್ಲಿ, ವೇದನೆಯಲ್ಲಿ ನೀನು ಹಾದು ಹೋಗುತ್ತಾ ಇದ್ದರೆ, ಇವತ್ತು ನೀನು ಯೇಸು ಸ್ವಾಮಿನ ನಂಬುವುದಾದರೆ, ಇವತ್ತು ಯೇಸು ಸ್ವಾಮಿನ ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಬಾಳಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡೋದು, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಆ ವಾಕ್ಯವನ್ನು ನೀನು ನಂಬು. ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ, ನಿನಗೇನು ಆಗುವುದಕ್ಕೆ ಸಾಧ್ಯವಿಲ್ಲ. ನೀನೊಂದು ಕ್ರಿಟಿಕಲ್ ಸ್ಟೇಜಲ್ಲಿ ನೀನು ಹಾದು ಹೋಗುತ್ತಾ ಇದ್ದರು, ಎಲ್ಲರೂ ನಿನ್ನನ್ನು ಕೈಬಿಟ್ಟು ನಿನಗೇನೋ ಸಂಭವಿಸುತ್ತೆ ಎಂಬುದಾಗಿ ಎಲ್ಲರೂ ನಿನ್ನಿಂದ ದೂರ ಹೋದರೂ ಸಹ, ಇವತ್ತು ನೀನು ಯೇಸು ಸ್ವಾಮಿನ ನಂಬುವುದಾದರೆ, ಇವತ್ತು ನೀನು ಯೇಸು ಸ್ವಾಮಿನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿ, ಯೇಸುವೇ, ನನಗೆ ಯಾವ ಕೇಡು ಸಂಭವಿಸದಾಗೆ, ಯಾವ ಕಷ್ಟವೂ ನನ್ನ ಜೀವನದಲ್ಲಿ, ನನ್ನ ಬಾಳಲ್ಲಿ ಬಾರದಾಗೆ ನೀನು ನನ್ನನ್ನು ಕಾಪಾಡು ಎಂಬುದಾಗಿ ಇವತ್ತು ಮರಡುವುದಾದರೆ, ಡೆಫಿನೆಟ್ಲಿ ದೇವರು ನಿನ್ನನ್ನು ಕಾಯ್ತಾರೆ. ಡೆಫಿನೆಟ್ಲಿ ದೇವರು ನಿನ್ನನ್ನು ಕಾಪಾಡ್ತಾರೆ. ಡೆಫಿನೆಟ್ಲಿ ದೇವರು ನಿನ್ನನ್ನು ರಕ್ಷಿಸುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಆತನ ನಂಬುತ್ತೀಯ? ಆತನು ಯಾವ ಕೇಡು ನಿನಗೂ ನಿನ್ನ ಕುಟುಂಬಕ್ಕೂ ತಾಗದಾಗೆ, ಮುಟ್ಟದಾಗೆ, ಸಂಭವಿಸದಾಗೆ ದೇವರು ಕಾಯ್ದು ನಡೆಸಿ ನಿನ್ನನ್ನು, ನಿನ್ನ ಜೀವನವನ್ನು ಆಶೀರ್ವಾದಕ್ಕೆ ಪಾತ್ರರನ್ನಾಗಿ ಮಾಡುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು.